ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ. ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಆರಾಮಾಗಿದ್ದೀನಿ. ಆರೋಗ್ಯ ಇಂಪಾರ್ಟೆಂಟ್. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನಾವು ಏನೇ ಮಾಡಿದ್ರು ಏನೇ ಇದ್ರೂ ಆರೋಗ್ಯ ಇಂಪಾರ್ಟೆಂಟು. ಎಷ್ಟೇ ದುಡ್ಡಿದ್ರು, ಏನೇ ತಿಂದರೂ, ಏನೇ ಮಾಡಿದ್ರು ಆರೋಗ್ಯ ಒಂದಿದ್ದರೆ ಏನು ಬೇಕಾದರೂ ಮಾಡ್ಬೋದು. ನಂದು ರೊಟೀನ್ ಬಂದು ಮಧ್ಯಾಹ್ನ ಊಟ ಆಯಿತು. ಅನ್ನ ತರಕಾರಿ ಸಾರು ಮಾಡಿ ಮುದ್ದೆ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ಒಂದು ಕೆಲಸ ಅಂದರೆ ಬೆಳಗ್ಗೆ ಎಷ್ಟು ಮಾಡಿರ್ತೀವೋ ಊಟ ಆದಮೇಲೂ ಕೂಡ ಅಷ್ಟೇ ಕೆಲಸಗಳಿರುತ್ತೆ. ಒಂದು ಕಡೆಯಿಂದ ಎಲ್ಲ ಪಾತ್ರೆ ಎಲ್ಲ ತೊಳೆದು ಶೆಲ್ಫೆಲ್ಲ ಒರೆಸಿ, ನಾನು ಪಾತ್ರೆ ಎಲ್ಲ ತೊಳೆದು ಬೇಷನಲ್ಲಿ ಹಾಕ್ಬಿಟ್ಟಿರ್ತೀನಿ ನೀರೆಲ್ಲ ಸೋರಲಿ ಅಂತ. ಯಾಕಂದರೆ ಕಬೋರ್ಡ್ ಒಳಗಡೆ ಇಟ್ಟರೆ ನೀರಾಗುತ್ತೆ ಅಂತ ಕ್ಲೀನಾಗಿ ಸೋರಾದಮೇಲೆ ನಾನೆಲ್ಲ ಜೋಡಿಸ್ಕೋತೀನಿ. ಎಲ್ಲ ಮಧ್ಯಾಹ್ನ ಊಟ ಆದಮೇಲೆ ಎಲ್ಲ ಒಂದು ಕಡೆಯಿಂದ ಪಾತ್ರೆ ತೊಳೆದು ಒಂದು 3 ಗಂಟೆ ಸುಮಾರಾಗಿತ್ತು. ಆಗೆಲ್ಲ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಅಷ್ಟರಲ್ಲಿ 6 ಗಂಟೆ ಆಗೇ ಬಿಡುತ್ತೆ. ಒಂದು ರೌಂಡ್ ವಾಕ್ ಹೋಗಿ ಬಂದು ದೀಪ ಹಚ್ಚೋಷ್ಟರಲ್ಲಿ ಟೈಮ್ ಆಗೇ ಬಿಡುತ್ತೆ. ಯಾವಾಗೂ ಮನೆ ಕ್ಲೀನಾಗೇ ಇಟ್ಕೋಬೇಕು. ಯಾಕಂದರೆ ಕೆಲವ್ರಿಗೆ ನಾವು ಬಾಡಿಗೆ ಮನೆಯಲ್ಲೇ ಇದ್ದು ಬಂದಿದ್ದು ಟೈಮಲ್ಲಿ ಆಗ ನಾವು ಅಂದ್ಕೋತಾ ಇದ್ವಿ, ದೇವರೇ ನಮಗೊಂದು ಚಿಕ್ಕ ಶೀಟ್ ಮನೆ ಇದ್ದರೂ ಸಾಕಪ್ಪ, ಹೆಂಗೋ ನೆಮ್ಮದಿಯಾಗಿ ಇದ್ಬಿಡ್ಬೋದು, ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂತ ಇದ್ವಿ. ದೇವರು ಇರೋಷ್ಟೇ ಚಿಕ್ಕದಾಗಿ ಒಂದು ಮನೆ ಕೊಟ್ಟಿದ್ದಾನೆ. ಅದನ್ನು ನೀನು ನಾನು ಮಾಡು ಅನ್ನೋಕ್ಕಿಂತ ನಾವು ಶಕ್ತಿ ಇರೋ ಗಂಟ ನಮ್ಮ ಮನೇನ ನಾವು ಕ್ಲೀನಾಗಿ ಇಟ್ಕೋಬೇಕು. ಮನೇಲಿ ಇರೋರ್ಗೆ ಹೇಳ್ಬಾರ್ದು ನೀನು ಮಾಡು ಅಂತ ಹೇಳ್ಬಿಟ್ಟು. ಯಾಕಂದರೆ ಅವ್ರಿಗೂ ಗೊತ್ತಿರುತ್ತೆ, ಅವರು ಕ್ಲೀನಾಗೇ ಇರ್ತಾರೆ, ಅವರು ಮಾಡ್ತಾಯಿರ್ತಾರೆ. ನಾವು ಕೂತ್ಕೊಂಡು ತಾನೇ ಏನು ಮಾಡಬೇಕು, ನಮ್ಮ ಕೆಲಸ ನಾವು ನೀಟಾಗಿ ಮಾಡ್ಕೊಂಡು ಹೋಗಬೇಕು. ನನಗಂತೂ ಮನೆ ಕ್ಲೀನ್ ಇಡೋದಲ್ಲಿ ತುಂಬಾ ಇಷ್ಟ. ಯಾವಾಗೂ ಮನೆ ಕ್ಲೀನು, ದೀಪ ಹಚ್ಚೋದು, ಪೂಜೆ ಮಾಡೋದು ಇವೆಲ್ಲ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಅಂತ ಒಂದು ದೇವರು ಒಂದು ಸಣ್ಣದಾಗಿ ಲೋನ್ ಇದೆ. ಲೋನ್ ಇಲ್ದಂಗೆ ನಾವು ಮನೆ ಕಟ್ಟೋಕ್ಕಾಗಲ್ಲ. ಯಾಕಂದರೆ ನಾವು ದುಡ್ಡು ಇರೋರಲ್ಲ. ಲೋನ್ ಇದೆ, ಸಿಕ್ಕಾಪಟ್ಟೆ ಲೋನ್ ಇದೆ, ಸಿಕ್ಕಾಪಟ್ಟೆ ಕೈ ಸಾಲಗಳಿದೆ. ಆದರೂ ಕೂಡ ನಾವು ಮನೇನ ಕ್ಲೀನಾಗೆ ನಮ್ಮದು ಅಂತ ಒಂದು ಸೂರಾಗಿದೆಯಲ್ಲ, ಯಾವಾಗೂ ಮನೇನ ಕ್ಲೀನಾಗಿ ಇಟ್ಕೋಬೇಕು. ಬೆಳಗ್ಗೆ ಸಂಜೆ ದೀಪ ಹಚ್ಚಬೇಕು. ಯಾವುದು ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಹೇಳ್ಬೇಕು, ನಮ್ಮ ಮನೆ ನಮ್ಮ ಕೆಲಸ ಅದರಲ್ಲಿ ನಾವು ಯಾವಾಗೂ ಇರಬೇಕು. ನಮ್ಮ ಮನೆಯದೇ ನಮಗೆ 108 ಸಮಸ್ಯೆಗಳಿರುತ್ತೆ. ನಾವು ಇನ್ನೊಬ್ಬರ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು. ಯಾಕಂದರೆ ಅವರು ಚೆನ್ನಾಗೇ ಇರ್ತಾರೆ. ಅವರು ನಮ್ಮ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಯಾಕೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ನಮ್ಮ ಮನೆಯದು ನಾವು ನೋಡಿಕೊಂಡು ನಮ್ಮ ಮಕ್ಕಳು, ನಮ್ಮ ಮನೆ, ನಮ್ಮ ಕೆಲಸ, ನಮ್ಮ ಅಡುಗೆ ಅದರಲ್ಲಿ ನಾವು ಕ್ಲೀನಾಗಿ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಅಂದ್ಕೋತೀನಿ. ಯಾಕಂದರೆ ನಮ್ಮದು ಎಲ್ಲ ನೋಡಿ ಅನುಭವಿಸ್ಬಿಟ್ಟು ಇವಾಗ ಸುಮ್ಮಗಿರೋದು. ಈಗ ಮಾತಾಡೋಷ್ಟು ಪೇಸೆನ್ಸು ನಮಗಿಲ್ಲ, ಆ ತಾಳ್ಮೆ ಕೂಡ ನಮಗಿಲ್ಲ. ಯಾಕಂದರೆ ನೋಡಿ ಸಾಕಾಗ್ಬಿಟ್ಟಿದೆ ಜೀವ. ಇವಾಗ ಏನಿದ್ರೂ ಮನೆ ಕ್ಲೀನಿಂಗು, ಪೂಜೆ, ನನ್ನ ಅಡುಗೆ, ನನ್ನ ಕೆಲಸ ಅದರಲ್ಲೇ ನಾನು ಮುಳುಗೋಗ್ಬಿಟ್ಟಿದ್ದೀನಿ. ಯಾರನ್ನೂ ಕೂಡ ನಾನು ಜಾಸ್ತಿ ಹಚ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಅವಾಗೆಲ್ಲ ನಾವು ಮಾಡಿ ಸಾಕಾಗ್ಬಿಟ್ಟಿದೆ. ಈಗೇನು ಮಾಡೋಷ್ಟು ನಮ್ಮ ಹತ್ರ ಶಕ್ತಿ ಇಲ್ಲ. ನಮ್ಮ ಮನೇಲೂ ಅಷ್ಟೇ, ನಮ್ಮ ಸೊಸೆಯಂದಿರು ಇದ್ದಾರೆ. ನಾನೇನು ಹೇಳೋಕ್ಕೂ ಹೋಗಲ್ಲ. ಆ ಶಕ್ತಿ ಕೂಡ ನನಗಿಲ್ಲ. ಅವರೂ ಮಾಡ್ತಾರೆ, ನಾನೂ ಮಾಡ್ತೀನಿ. ನನಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕೆಲಸಗಳೆಲ್ಲ ನಾನು ಕ್ಲೀನಾಗಿ ಮಾಡ್ಕೊಂಡು ಹೋಗ್ತೀನಿ. ಪಾತ್ರೆ ಎಲ್ಲ ಜೋಡಿಸಾಯ್ತು. ಒಂದು ಕಡೆಯಿಂದ ಶೆಲ್ಫೆಲ್ಲ ಒರೆಸ್ಕೊಂಡು ಆವಾಗವಾಗ ಕ್ಲೀನ್ ಮಾಡ್ತಾನೇ ಇರಬೇಕು. ಪ್ರತಿಯೊಂದು ಅಷ್ಟೇ. ನಾವು ವಾರ ಬರಲಿ, ಹಬ್ಬ ಬರಲಿ ಅಂತ ಇದ್ದರೆ 1 to 2 ಕೆಲಸ ಆಗಿಬಿಡುತ್ತೆ. ವಾರಕ್ಕೊಂದ್ಸಲಿ ಆದರೂ ಧೂಳುಗಳು ನೋಡ್ಕೋತಾ ಇರಬೇಕು. ಜಾಡು ಕಟ್ಟೋಕ್ಕೆಲ್ಲ ಬಿಡಬಾರ್ದು. ಕ್ಲೀನಾಗೆ ಜಾಡೆಲ್ಲ ಆವಾಗವಾಗ ಒರೆಸ್ಕೋತಾ ಇರಬೇಕು. ಕಬೋರ್ಡ್ ಅಂತೂ ಡೈಲಿ ಒರೆಸ್ತಾನೆ ಇರಬೇಕು. ಏನು ಗೊತ್ತಾ, ನಾವು ಹಿಂಗೆ ಎಳಿತಾ ಇರ್ತೀವಿ, ಎಣ್ಣೆ ಕೈ ಹಾಗೇ ಇರುತ್ತೆ. ಅದು ನೋಡೋಕ್ಕೂ ಕೂಡ ಅಸಹ್ಯ ಕಾಣುತ್ತೆ. ಒಂದು ಒಣ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಬಿಟ್ರೆ ನೀಟಾಗಿರುತ್ತೆ.
ಕ್ಲೀನಾಗಿ ಅಡುಗೆ ಮನೆ ಕ್ಲೀನಾಗಿರಬೇಕು, ಬಾಗಿಲು ಕ್ಲೀನಾಗಿರಬೇಕು, ದೇವ್ರ ಮನೇಲಿ ಯಾವಾಗೂ ಪೂಜೆ, ಬೆಳಗ್ಗೆ ಸಂಜೆ ದೀಪ ಹಚ್ಬೇಕು. ಇಷ್ಟೇ ನಾವು ಮಾಡೋದು. ಇದ್ರಲ್ಲಿ ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಇಷ್ಟು ನಾವು ಊರ ಕಡೆ ಎಷ್ಟು ಕೆಲಸಗಳಿರುತ್ತೆ, ಹಳ್ಳಿ ಕಡೆ ಎಲ್ಲ ನಾನು ನೋಡಿದ್ದೀನಿ. ಪಾಪ ಅವರು ಬೆಳಗ್ಗೆ ಆದರೆ ರಾತ್ರಿ ಗಂಟ ಅವ್ರಿಗೆ ಹೊಲ್ದಲ್ಲಿ ಕೆಲಸಗಳು ಮಾಡ್ತಾರೆ. ನಾವು ಅಟ್ಲೀಸ್ಟ್ ಮನೇಲಿ ಇಷ್ಟು ಕೆಲಸ ಮಾಡಿಲ್ಲ ಅಂದರೆ ಹೆಂಗೆ? ನಾವಂತೂ ನಮ್ಮ ಹುಡುಗರು ಹೇಳ್ತಾರೆ, ಕೈ ಆಗಲ್ಲ ನಿನಗೆ, ಯಾರಾರು ಒಬ್ಬರನ್ನ ಇಟ್ಕೋ ಕೆಲಸಕ್ಕೆ ಅಂತ ಹೇಳ್ತಾರೆ. ನನಗಿಷ್ಟ ಇಲ್ಲ. ಅವ್ರ ಹಿಂದೆ ಮುಂದೆ ಹೋಗ್ಬಿಟ್ಟು ನೀನು ಅದು ಮಾಡು ಇದು ಮಾಡು ಅಂತ 20 ಸಲ ನಮ್ಗೆ ಹೇಳೋಕ್ಕೂ ಆಗೋದು ಇಲ್ಲ. ನಮ್ಮ ಕೆಲಸ ನಾನು ಆರಾಮಾಗಿ ಮಾಡ್ತಾಯಿರ್ತೀನಿ. ನಮ್ಮ ಭಾವನ ಕೂಡ ಮೇಲೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ವಾರಕ್ಕೆ 15 ದಿವಸಕ್ಕೆ ಒಂದ್ಸಲ ಫ್ಯಾನ್ಗಳು ಒರೆಸ್ಕೋತಾ ಇರ್ತೀವಿ. ಯಾವಾಗೂ ಮನೆ ನೀಟಾಗೇ ಇರುತ್ತೆ, ನೀಟಾಗೇ ಇಟ್ಕೋಬೇಕು. ನಮಗೆ ಇಷ್ಟು ದೇವರು ಒಂದು ಸೂರಂತ ಕೊಟ್ಟಿದ್ದಾನೆ ಅಂದಮೇಲೆ ಯಾಕೆ ನೀಟಾಗಿ ಇಟ್ಕೋಬಾರ್ದು? ಒಂದು ಸಲ ಟೀ ಮಾಡಿಕೊಟ್ಟೆ, ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ದೆ. ಅದು 4 ಪಾತ್ರೆ ಇತ್ತು, ಅದನ್ನು ತೊಳೆದ್ಬಿಟ್ಟು ಇವಾಗ ಒಂದು ಸಲ ಕಸ ಗುಡಿಸಿ ದೀಪ ಹಚ್ಬಿಟ್ರೆ ನಂದು ಸಾಯಂಕಾಲ ಕೆಲಸ ಮುಗೀತು. ಸೊಪ್ಪಿದೆ, ಸೊಪ್ಪು ಅಲಸಂದೆ ಕಾಳು ಹಾಕಿ ಪಲ್ಯ ಮಾಡಿ ಚಪಾತಿ ಮಾಡಬೇಕು. ಡೈಲಿ ಚಪಾತಿ ಮಾಡಲೇಬೇಕು ನಮ್ಮ ಮನೇಲಿ. ಯಾಕಂದರೆ ಮುದ್ದೆ ಮಧ್ಯಾಹ್ನ ತಿಂತೀವಿ, ನೈಟು ಚಪಾತಿ ತಿಂತೀವಿ. ಡೈಲಿ ಪಲ್ಯ ನಮ್ಮ ಯಜಮಾನ್ರೆಲ್ಲ ಉತ್ತರ ಕರ್ನಾಟಕ ಆಗಿರೋದ್ರಿಂದ ನಮಗೆ ಪಲ್ಯ ಚಪಾತಿ ಮಾಡಲ್ಲ. ಪಲ್ಯ, ಚಪಾತಿ, ಚಟ್ನಿ ಪುಡಿ ಅವೆಲ್ಲ ಕಂಪಲ್ಸರಿ ಇರಬೇಕು. ಮಳೆ ಬೇರೆ ತುಂಬ ಬರ್ತಾಯಿದೆಯಪ್ಪ. ಇವತ್ತಂತೂ ತುಂಬ ಮಳೆ ಸ್ಟಾರ್ಟ್ ಆಯಿತು, ಹಬ್ಬ ಆದಮೇಲಂತೂ. ಬಟ್ಟೆ ಬೇರೆ ಮೇಲ್ಗಡೆ ಇದೆ. ಇನ್ನು ಯಾರಿಗೂ ಹೇಳೋಕ್ಕಾಗಲ್ಲ ತೊಗೊಬನ್ನಿ ಅಂತ ಹೇಳ್ಬಿಟ್ಟು. ಇನ್ನು 2 ಪಾತ್ರೆ ತೊಳೆದ್ಬಿಟ್ಟು ಹೋಗಿ ಬಟ್ಟೆಗಳೆಲ್ಲ ತೊಗೊಳ್ಬೇಕು. ಈ ಥರ ಯಾವಾಗೂ ಸಿಂಕಂತೂ ಯಾವಾಗೂ ಕ್ಲೀನಾಗಿ ಇಟ್ಕೋಬೇಕು. ತುಂಬ ಹೆವಿ ಪಾತ್ರೆಗಳು ಇಟ್ಕೋಬಾರ್ದು. ಒಂದು 4 ಬಿದ್ದಾಗೆಲ್ಲ 4 ಬಿದ್ದಾಗ ತೊಳ್ಕೊಳಕ್ಕಾಗಿಲ್ಲ ಅಂದರೂ ಟಿಫನ್ ಆದಮೇಲೆ ಒಂದ್ಸಲ, ಊಟ ಆದಮೇಲೆ ಒಂದ್ಸಲ, ನೈಟಲ್ಲಿ ಒಂದ್ಸಲ ತೊಳೆದ್ಬಿಟ್ರೆ ನಮಗೆ ತುಂಬ ಈಸಿ ಆಗುತ್ತೆ, ಕ್ಲೀನಾಗೂ ಇರುತ್ತೆ, ಅಸಹ್ಯ ಕಾಣಿಸಲ್ಲ ಮನೆ. ನಾವೆಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ಮನೆ ಕ್ಲೀನ್ ಇದ್ದರೆ ತಾನೇ ಅದಕ್ಕೊಂದು ಲಕ್ಷಣ ಕಾಣಿಸೋದು. ಮನೆಯೇ ಕ್ಲೀನ್ ಇಲ್ಲ ಅಂದಮೇಲೆ ಅದೇನು ಲಕ್ಷಣ ಕಾಣಿಸುತ್ತೆ? ಯಾವಾಗೂ ಕ್ಲೀನಾಗಿರಬೇಕು ಅನ್ನೋದೇ ನನ್ನ ಆಸೆ. ನನ್ನ ಹಾಬೀಸ್ ಅಂತಲೇ ಅಂದ್ಕೋಬೋದು. ನಾನು ಬಾಡಿಗೆ ಮನೇಲಿದ್ದಾಗೂ ಅಷ್ಟೇ, ಚಿಕ್ಕ ಮನೇಲಿದ್ದಾಗೂ ಅಷ್ಟೇ, ನಾವು ಬೆಳಗ್ಗೆ ಸಂಜೆ ಇದೇ ಕೆಲಸನೇ ಮಾಡ್ತಾಯಿದ್ದಿದ್ದು. ಬೆಳಗ್ಗೆ ಬಿಸಿಬೇಳೆಬಾತ್ ಬೇರೆ ಮಾಡಿದ್ದೆ, ಸ್ವಲ್ಪ ಜಾಸ್ತಿನೇ ಆಗೋಯಿತು. ಹಿಂದೆಗಡೆ ಉಪ್ಪಿಟ್ಟು ಬೇರೆ ಮಾಡಿದ್ದೆ, ಅದು ಹೆವಿ ಆಗೋಯಿತು. ಈಗ ಕೆಳಗಡೆ ಮನೆ ಖುಷಿ ಇದ್ದಾಳೆ, ಖುಷಿ ಸ್ವಲ್ಪ ತಿಂತಾಳೆ. ಅವಳು ಸಂಜೆ ಬರ್ತಾಳೆ, ಏನಾರ ಕೊಡು ಅಮ್ಮಮ್ಮ ಅಂದ್ಕೊಂಡು. ಅವಳಿಗೆ ಸ್ವಲ್ಪ ಕೊಡಬೇಕು. ನಿಮಗೇನಾರ ಇಷ್ಟ ಆದರೆ, ನೀವು ಹೊಸಬ್ರು ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಯಾವ ಥರ ನಿಮ್ಮ ಮನೇಲಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಹೊಸಬ್ರಿಗಂತೂ ಫ್ರೆಂಡ್ಸು ಫ್ಯಾಮಿಲಿಗೆ ಅಗತ್ಯ ಇದ್ದರೆ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಪ್ಲೀಸ್ ಮಾಡಿ ಅಂತಲೇ ನಾನು ಕೇಳ್ಕೊತೀನಿ. ಒಂದು ಸಪೋರ್ಟ್ ಆಗ್ತಾಯಿದ್ರೆ ನಮಗೂ ಖುಷಿ ಆಗ್ತಾ ಇರುತ್ತೆ. ಬೇರೆ ಬೇರೆ ಕೆಲಸದ ಬಗ್ಗೆ ಎಲ್ಲ ತೋರ್ಸೋಕ್ಕೆ ನಮಗೆ ಸಪೋರ್ಟ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅದು ಇಂಟ್ರೆಸ್ಟು ಕೂಡ ಬರೋಲ್ಲ. ಅದಕ್ಕೋಸ್ಕರನೇ ಈ ಮೇಲಿಂದೆಲ್ಲ ಬಟ್ಟೆ ತೊಗೊಂಡು ಬಂದೆ. ತುಂಬ ಮಳೆ ಜೋರಾಗಿ ಬರ್ತಾಯಿದೆ. ಈಗ ನೀಟಾಗಿ ಬಟ್ಟೆ ಎಲ್ಲ ಮಡಚಿಟ್ಕೊಬಿಟ್ಟು ಎಲ್ಲೆಲ್ಲಿ ಇಡಬೇಕೋ ಅಲ್ಲೆಲ್ಲಿ ಕರೆಕ್ಟಾಗಿ ಇಟ್ಬಿಟ್ರೆ ನಾವು ತೊಗೊಳಕ್ಕೆ ಈಸಿ ಆಗುತ್ತೆ. ಎಲ್ಲ ಮಿಕ್ಸ್ ಬಟ್ಟೆನೇ, ನಂದು ನಮ್ಮ ಮನೆಯವ್ರದ್ದೇನೆ. ಇನ್ನೇನು ಹುಡುಗರ್ದೆಲ್ಲ ಹಾಕಲ್ಲ ನಾನು. ಅವ್ರವ್ರ ಬಟ್ಟೆ ಅವ್ರವ್ರು ಹಾಕ್ಕೋತಾರೆ ಮಿಷಿನ್ಗೆ. ನಾನು ಇದು ಕೈ ವಾಶ್ ಮಾಡಿ ಹಾಕಿದ್ದು. ಒಂದೊಂದು ದಿವ್ಸದ ಏನಕ್ಕೆ ಮಿಷಿನ್ಗೆ ಅಂತ ಹೇಳ್ಬಿಟ್ಟು ಕೈಯಲ್ಲೇ ವಾಶ್ ಮಾಡಿ ಹಾಕ್ಬಿಟ್ಟೆ. ಅದು ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಕೆಲಸ ಬೇಗ ಮಾಡಿದರೆ ಆರಾಮಾಗಿ ಕೆಲಸಗಳೆಲ್ಲ ಆಗುತ್ತೆ. ಪೂಜೆ ಆಗುತ್ತೆ, ತಿಂಡಿ ಆಗುತ್ತೆ, ಮಧ್ಯಾಹ್ನ ಅಡುಗೆ ಕೂಡ ಆರಾಮಾಗಿ ಮಾಡ್ಕೋಬೋದು.
ಎಲ್ಲ ಸಪ್ರೇಟಾಗಿದ್ದು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಟ್ಬಿಟ್ರೆ ಆರಾಮ ಅನಿಸುತ್ತೆ. ಹೊರಗಡೆ ಒಂದು 4:30 5 ಗಂಟೆಗೆಲ್ಲ ಅಷ್ಟು ಮಳೆ ಬರ್ತಾಯಿದೆ ಇವತ್ತಂತೂ ನಮ್ಮ ಕಡೆ. ಅದು ಬಟ್ಟೆ ತರೋಕ್ಕೆ ಒಂದು ಪ್ರಾಬ್ಲಮ್, 3 ಫ್ಲೋರ್ ಹತ್ತಿ ಬಟ್ಟೆ ತರಬೇಕು. ಇನ್ನು ನಮ್ಮ ಮನೆಯವ್ರು ತೊಗೊಂಡು ಬಾ ಅಂದರೆ ಅವ್ರು ತರೋದೇ ಇಲ್ಲ. ಅವರು ಒಂದ್ಸಲ ಮೊಬೈಲ್ ನೋಡ್ತಾ ಮಲಿಕೋಗ್ಬಿಟ್ರೆ ಇನ್ನು ಎದ್ದೇಳೋದೇ ಇಲ್ಲ ಅವರಂತೂ. ಹಾಲು ಇಟ್ಟಿದ್ದೆ ಆ ಕಡೆ, ಹಾಲು ನೋಡೋಕ್ಕೆ ಬೇರೆ ಹೋಗಿದ್ದೀನಿ. ಈಗ ಟೀ ಮಾಡಿಕೊಡು ಅಂತ ಇದ್ದಾರೆ. ಕೆಲಸ ಮಾಡ್ತಾಯಿದ್ರೆ ಕೆಲಸ ಮಾಡಬೇಕು. ಕೆಲಸ ಮಾಡ್ತಾಯಿದ್ರೆ ಆರಾಮ ಅನಿಸುತ್ತೆ ನಮಗೆ. ಯಾವ ಟೆನ್ಷನ್ ಇಲ್ಲ. ಸುಮ್ಮನೆ ಅವ್ರ ಇವ್ರ ಹತ್ರ ಮಾತಾಡೋಕ್ಕಿಂತ ನಮ್ಮ ಕೆಲಸ ನಮ್ಮ ಮನೆ ಅಂದ್ಕೊಂಡು ಹೋದರೆ ಎಷ್ಟು ಒಳ್ಳೆಯದಾಗುತ್ತೆ ಗೊತ್ತಾ. ಸುಮ್ನೆ ಒಂದು ಮಾತಿಗೆ ಒಂದು ಮಾತು ಸೇರಿಸೋಕ್ಕಿಂತ ನಮ್ಮ ಮನೆ ನಮ್ಮ ಕೆಲಸ ಅದರಲ್ಲೇ ನಾವು ಕಳೀತಾ ಇದ್ದರೆ ನಮಗೇನು ಅನಿಸಲ್ಲ. ಎಲ್ಲ ಹಬ್ಬದ ದಿನ ಉಟ್ಕೊಂಡಿದ್ದು ಒಂದೊಂದು ದಿನದ ಸೀರೆಗಳು ಅದೆಲ್ಲ. ಅದಕ್ಕೆ ನಾನು ಮಿಷಿನ್ಗೇನು ಹಾಕಲ್ಲ. ಸೀರೆ ಎಲ್ಲ ನಾನು ಮಿಷಿನ್ಗೆ ಹಾಕಲ್ಲ, ಕೈಯಲ್ಲೇ ವಾಶ್ ಮಾಡಾಕ್ಬಿಡ್ತೀನಿ. ಯಾಕಂದರೆ ಮಿಷಿನಲ್ಲಿ ಅಷ್ಟೊಂದು ಒಂದೊಂದು ದಿವಸದಲ್ಲಿ ಹಾಕೋಕ್ಕೇನು ಹೋಗಲ್ಲ. ಹುಡುಗರಿಗಾದ್ರೆ ಒಂದು ವಾರದ ಬಟ್ಟೆ ಅವ್ರು ಹಾಕ್ಕೋತಾರೆ. ನಮಗೆ ಡೈಲಿ ವಾಶ್ ಆಗಬೇಕು ಬಟ್ಟೆ. ನನ್ನ ಬಟ್ಟೆ ಮಾತ್ರ ನನ್ನ ಬಟ್ಟಲಲ್ಲೂ ಕೂಡ ಒಂದು ಜೊತೆ ಬಟ್ಟೆ ಇಟ್ಕೊಳ್ಳಲ್ಲ. ಅಲ್ಲಿಂದ ಅಲ್ಲೇ ಒಗೆದು ಬಂದುಬಿಡ್ತೀನಿ ನಾನು. ನಮ್ಮ ಹುಡುಗರೆಲ್ಲ ಹೇಳ್ತಾರೆ, ಯಾಕೆ ಮಿಷಿನ್ ಇಲ್ವಾ ನೀನು, ಮಿಷಿನ್ಗೆ ಯಾಕೆ ಬಟ್ಟೆ ಹಾಕಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರದ್ದು ಕಾಕಿ ಬಟ್ಟೆ ಇದ್ದರೆ ಮಾತ್ರ ಅದ್ರ ಜೊತೇಲಿ ನಂದು ಏನಾರು ಇದ್ದರೆ ಮಿಕ್ಸ್ ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಹಾಕಲ್ಲ. ಕೈಯಲ್ಲೇ ಹೋಗಿ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ. ಬೆಳಗ್ಗೆ ನಾವು ಎಷ್ಟೇ ಕೆಲಸ ಮಾಡಿದರೂ ಮಧ್ಯಾಹ್ನ ಮೇಲೆ ಅಷ್ಟೇ ಕೆಲಸ ಇದ್ದೇ ಇರುತ್ತೆ. ಎಲ್ಲ ಸಪ್ರೇಟಾಗಿ ಮಡಚಿಟ್ಬಿಟ್ರೆ ಆಯಾ ಜಾಗದಲ್ಲಿ ನಾವು ಇಡೋಕ್ಕೆ ಈಸಿ ಆಗುತ್ತೆ. ಮತ್ತು ಐರನ್ ಬೇರೆ ಮಾಡಬೇಕು ಈಗ ಸ್ವಲ್ಪ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ ಅಂತ ಅಂದ್ಕೋತೀನಿ. ಬಟ್ಟೆ ಎಲ್ಲ ಮಡಚಿ ಸೈಡಲ್ಲಿಟ್ಟು ಕಬೋರ್ಡ್ಗಳೆಲ್ಲ ಒಂದು ಇಡಬೇಕು. ಮಳೆ, ಜೋರು ಮಳೆ, ಕಿಟಕಿನೇ ಒಡ್ಕೋತಾ ಐತೆ ಮಳೆಗೆ. ನಮ್ಮ ಮೆಸ್ಸು ಅವಾಗವಾಗ ಓಪನ್ ಆಗ್ತಾ ಇರುತ್ತೆ ಕಿಟಕಿದು ಲಾಕ್. ಏನು ಟಕ ಟಕ ಅಂತ ಹೊಡ್ಕೋತಾನೆ ಇರುತ್ತೆ. ಇದ್ದಿದ್ದಾಗೇ ಮಳೆ ಬಂದ್ಬಿಡ್ತು. ಶ್ರಾವಣ ಮಾಸ ಅಂದ್ರೇ ಹಂಗೆ, ಮಳೆಗಳೇ ಜಾಸ್ತಿ. ಆದರೆ ಈ ಸಲ ಅಷ್ಟು ಮಳೆ ಇಲ್ಲ ಅಂದ್ಕೋತೀನಿ. ಮಳೆವೇ ಇಲ್ಲ, ಗಾಳಿವೇ ಇಲ್ಲ. ಆಷಾಢ ಗಾಳಿ ಅಂದರೆ ಹೆಂಗೆ ಬೀಸಬೇಕಾಗಿತ್ತು, ಆಷಾಢ ಗಾಳಿವೇ ಇಲ್ಲ, ಶ್ರಾವಣದ ಮಳೆವೇ ಇಲ್ಲ. ಮನುಷ್ಯರು ಹೆಂಗೆ ಚೇಂಜ್ ಆಗ್ತಾರೋ ಅದು ಕೂಡ ಹಂಗೆ ಚೇಂಜ್ ಆಗ್ತಾ ಇರುತ್ತೆ. ಎಲ್ಲ ಬಟ್ಟೆಗಳೆಲ್ಲ ಮಡಚಾಯಿತು. ಒರೆಸೋ ಬಟ್ಟೆ, ಹಾಕ್ಕೊಳ್ಳೋ ಬಟ್ಟೆ ಎಲ್ಲ ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಟಾಯಿತು. ಮನೆಯೆಲ್ಲ ಒಂದು ಕಡೆ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಡು ಬಂದಿದ್ದೀನಿ. ಮುಖ ತೊಳೆದಾಯ್ತು, ಬಾಗಿಲು ಕಸ ಗುಡಿಸಾಯ್ತು. ಈಗ ದೇವ್ರ ದೀಪ ಹಚ್ಬಿಟ್ರೆ ಮುಗೀತು ನಂದು ಕೆಲಸ. 6 ಗಂಟೆ ಕೆಲಸ ಮುಗಿಯುತ್ತೆ ಇವಾಗ. ಮತ್ತು ನೈಟದು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಅದು ನಾನು 7 ಗಂಟೆ ಮೇಲೆ ಮಾಡ್ಕೋತೀನಿ. ಯಾಕಂದರೆ ಎಲ್ಲರೂ ಊಟ ಮಾಡೋದು 9 9:30 ಆಗೋದ್ರಿಂದ ನಾನು ಬೇಗನೆ ಮಾಡಿಬಿಟ್ರೆ ಅದು ತಣ್ಣಗಾಗ್ಬಿಡುತ್ತೆ.
ಒಂದು 7 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಕರೆಕ್ಟು ಊಟದ ಟೈಮ್ಗೆ ಬಿಸಿ ಬಿಸಿ ಅಡುಗೆ ಆಗುತ್ತೆ. ನಮಗೆ ಮಾಮೂಲಿ ಚಪಾತಿ ಪಲ್ಯ ಅನ್ನ ಸಾರು ಎಲ್ಲ ಕಂಪಲ್ಸರಿ ಇರಬೇಕು. 7 ಗಂಟೆಗೆ ಸ್ಟಾರ್ಟ್ ಮಾಡ್ಕೋತೀನಿ. 1 ಅವರು ನನಗಿವಾಗ ಸ್ವಲ್ಪ ಬ್ರೇಕು, ಕಾಫಿ ಗೀಫಿ ಕುಡ್ಕೊಂಡು ಸ್ವಲ್ಪ ಬ್ರೇಕ್ ತೊಗೋತೀನಿ. ಸಂಜೆ ಪೂಜೆ ಆಯಿತು. ಒಂಥರ ಇವಾಗ ಸಮಾಧಾನ ಆಯಿತು. ಬೆಳಗ್ಗೆ ಸಂಜೆ ಪೂಜೆ ಆಯಿತು, ಎಲ್ಲ ಕೆಲಸ ಆಯಿತು. ಹೀಗೆ ಕೆಲಸ ನಡೀತಾನೇ ಇರುತ್ತೆ. ನಿಮ್ಗೇನಾರು ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ತುಂಬ ಕೇಳ್ಕೊತೀನಿ. ಹಾಲಲ್ಲಿ ಒಂದು ಸಾಂಬ್ರಾಣಿ ಇಕ್ತೀನಿ, ಒಳಗಡೆ ಒಂದು ಸಾಂಬ್ರಾಣಿ ಇಕ್ತೀನಿ. ಸಂಜೆ ಟೈಮಲ್ಲಿ ಮಾತ್ರ ಕಂಪಲ್ಸರಿ ನಾನು ಈ ಥರ ಮಾಡ್ತೀನಿ. ಯಾಕಂದರೆ ಮನೆಯೆಲ್ಲ ಸಾಂಬ್ರಾಣಿ ಹೊಗೆಗೆ ಘಮ ಘಮ ಅಂತ ಇರುತ್ತೆ. ಒಂಥರ ಲಕ್ಷ್ಮಿ ಕಳೆ ಇದ್ದಂಗೆ ಇರುತ್ತೆ ಮನೆಯಲ್ಲಿ. ಅದಕ್ಕೋಸ್ಕರ ದೀಪ ಹಚ್ಚಾಯಿತು, ಸಾಂಬ್ರಾಣಿ ಇಟ್ಟಾಯಿತು ಹಾಲಲ್ಲಿ. ಇಲ್ಲೊಂದು ಬುದ್ಧನ ಹತ್ರ ಯಾವಾಗೊಂದು ಇಟ್ಟಿರ್ತೀನಿ. ಇದು ಸಂಜೆ ಟೈಮಲ್ಲಿ ಮಾಡ್ತೀನಿ ನಾನು. ಸಂಜೆ ಟೈಮಲ್ಲಿ